ನಮಸ್ತೆ ವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆ್ಯಂಡ್ ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು, ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು, ಅದ್ರ ಬಗ್ಗೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನಂದರೆ, ಫಸ್ಟ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳಬೇಕು ಅಂದರೆ ಟೂ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಏನು ಆ ಟೂ ಕಂಡೀಷನ್ಸ್ ಅಂದರೆ, ಫಸ್ಟ್ ಕಂಡೀಷನ್ ಬಂದು ಡಿಪೆಂಡೆಂಟ್ ವೇರಿಯಬಲ್ಸ್ ಆ್ಯಂಡ್ ದೇ ಡೆರಿವೇಟಿವ್ಸ್ ಆಫ್ ಡಿಗ್ರಿ 1 ಇರಬೇಕು. ಸೆಕೆಂಡ್ ಕಂಡೀಷನ್ ಏನಂದರೆ, ದೇರ್ ಈಸ್ ನೋ ಪ್ರಾಡಕ್ಟ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್ಸ್. ಓಕೆ, ಇವೆರಡೂ ಟೂ ಕಂಡೀಷನ್ಸ್ ಏನಿದೆಯೋ, ಎರಡೂ ಕಂಡೀಷನ್ ಏನಿದೆಯೋ, ಎರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದರೆ ಅಂಥ ಡಿಫರೆನ್ಷಿಯಲ್ ಇಕ್ವೇಷನ್ಸನ್ನು ನಾವು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೂ ಅದನ್ನು ನಾವು ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ dy/dx ತೊಗೊಂಡಿದ್ದೀನಿ. ಇದರಲ್ಲಿ y ಏನಿದೆಯೋ ಇದನ್ನೇ ನಾವು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಈ x ಏನಿದೆಯೋ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಓಕೆ, ಡಿಪೆಂಡ್ಸ್ ಆನ್ ಡೆರಿವೇಟಿವ್ ಏನು ತೊಗೊಳ್ತೀರೋ ಅದ್ರ ಮೇಲೆ ಇರುತ್ತೆ. ಓಕೆ, ನೋಡ್ಕೊಬೇಕಾಗುತ್ತೆ. ಇದರಲ್ಲಿ ನೋಡಿದರೆ ಇದರಲ್ಲಿ ಡಿಪೆಂಡೆಂಟ್ ವೇರಿಯಬಲ್ ಬಂದು y ಆಗುತ್ತೆ, ಇದರಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ x ಆಗುತ್ತೆ. ಅಂದರೆ ಡಿಪೆಂಡೆಂಟ್ ವೇರಿಯಬಲ್ y ಏನಿದೆಯಲ್ಲ, ಇದರ ಡೆರಿವೇಟಿವ್ಸ್ ಏನಿದೆ ನಮಗೆ dy/dx, ಓಕೆ, d²y/dx², ಓಕೆ, ಅನ್ ಸೊ ಆನ್ dny/dxn. ಇವೆಲ್ಲ ನಮಗೆ y ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ಲು, ಇದರ ಡೆರಿವೇಟಿವ್ಸ್. ಓಕೆ, ಈ ಡೆರಿವೇಟಿವ್ಸ್ ಪವರ್ ಏನಿದೆಯೋ ಡಿಗ್ರಿ, ಈ ಪವರ್ ಏನಿದೆಯೋ ಅದ್ರ ಪವರ್ 1 ಇರಬೇಕು. ಓಕೆ, ಇದ್ರ ಪವರ್ ಅನ್ನೋದು 1 ಇರಬೇಕು. ಅರ್ಥ ಆಯ್ತಲ್ಲ? ಡಿಗ್ರಿ ಅಂದರೆ ಏನು, ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆಯೋ ಅದು 1 ಇರಬೇಕು. ಓಕೆ, ನೆಕ್ಸ್ಟು ದೇರ್ ಈಸ್ ನೋ ಪ್ರಾಡಕ್ಟ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್. ಅಂದರೆ ಡಿಪೆಂಡೆಂಟ್ ವೇರಿಯಬಲ್ ಈಗ y ಇಂಟು dy/dx ಹಿಂಗೆ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ. ಈಗ ಪ್ರಾಡಕ್ಟಲ್ಲಿ ಇರಬಾರ್ದು. ಓಕೆ, y ಇಂಟು dy/dx ಈಗ ಪ್ರಾಡಕ್ಟಲ್ಲಿ ಇರಬಾರ್ದು. y ಡಿಪೆಂಡೆಂಟ್ ವೇರಿಯಬಲ್ಲು, ಅದರ ಡೆರಿವೇಟಿವ್ ಅನ್ನೋದು ಪ್ರಾಡಕ್ಟಲ್ಲಿ ಇರಬಾರ್ದು. ಓಕೆ, ಈ ಟೂ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಿದರೆ ಅಂಥ ಡಿಫರೆನ್ಷಿಯಲ್ ಇಕ್ವೇಷನ್ಸ್ನ ನಾವು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ತೊಗೊತೀನಿ ನೋಡಿ. ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ನೋಡಿ, dy/dx ಪ್ಲಸ್ dy/dx ಹೋಲ್ ಸ್ಕ್ವೇರ್ ಈಕ್ವಲ್ ಟು y ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ಡಿಫರೆನ್ಷಿಯಲ್ ಇಕ್ವೇಷನ್. ಇದರಲ್ಲಿ y ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್. ಈ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ y ಅನ್ನೋದೇನು ಡಿಪೆಂಡೆಂಟ್ ವೇರಿಯಬಲ್ಲು. ಅದ್ರ ಪವರ್ಸ್ ಚೆಕ್ ಮಾಡಿ. ಇವಾಗ ಅದ್ರ ಪವರ್ಸ್ ಅನ್ನೋದು 1 ಇದೆ, ಬಟ್ ಇದ್ರಿಗೆ ಪವರ್ 2 ಇದೆ. ನಮ್ಮ ಫಸ್ಟ್ ಕಂಡೀಷನ್ ಏನು, ಅದ್ರ ಪವರ್ ಅನ್ನೋದು 1 ಇರಬೇಕಷ್ಟೆ. ಓಕೆ, ಡಿಗ್ರಿ ಅನ್ನೋದು 1 ಇರಬೇಕು, ಆದರೆ ಇಲ್ಲಿ ಡಿಗ್ರಿ ಏನಿದೆ 2 ಇದೆ. ನಾಟ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್, ನಾಟ್ ಲೀನಿಯರ್. ಇಟ್ ಈಸ್ ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಕ್ಲಿಯರ್ ಆಯ್ತಲ್ಲ? ಇವಾಗ ಇನ್ನೊಂದು ನೋಡಿ, y ಇಂಟು y ಡ್ಯಾಶ್, ಓಕೆ, ಈಕ್ವಲ್ ಟು e⁻x ಇದೆ. ಓಕೆ, y ಡಬಲ್ ಡ್ಯಾಶ್ ನಥಿಂಗ್ ಬಟ್ d²y/dx² ಪ್ಲಸ್ y ಇಂಟು y ಡ್ಯಾಶ್ ನಥಿಂಗ್ ಬಟ್ dy/dx ಈಕ್ವಲ್ ಟು e⁻x. ಇಲ್ಲಿ ನೋಡಿ, ಈ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ಇದರಲ್ಲೂ ಕೂಡ y ಅನ್ನೋದೇನು ನಮಗೆ ಡಿಪೆಂಡೆಂಟ್ ವೇರಿಯಬಲ್. ಅರ್ಥ ಆಯ್ತಾ? ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತಾ ಎಲ್ಲ ಚೆಕ್ ಮಾಡಿ. ನೋಡಿ, ಇದ್ರ ಪವರ್ ಅನ್ನೋದು ಹೈಯೆಸ್ಟ್ ಡೆರಿವೇಟಿವ್ ಏನು 2 ಇದೆ, ಅದ್ರ ಪವರ್ ಅನ್ನೋದು 1 ಇದೆ, ಇದ್ರದ್ದು ಪವರ್ ಅನ್ನೋದು 1 ಇದೆ. ಓಕೆ, ವೇರಿಯಬಲ್ಸ್. ಓಕೆ, ಡಿಪೆಂಡೆಂಟ್ ವೇರಿಯಬಲ್ ಅದರ ಡೆರಿವೇಟಿವ್ಸ್ ಏನಿದೆಯಲ್ಲ, ಡೆರಿವೇಟಿವ್ಸು, ಓಕೆ, ಅದ್ರ ಪವರ್ಸ್ ಅನ್ನೋದು 1 ಇದೆ. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದೆ. ಸೆಕೆಂಡ್ ಕಂಡೀಷನ್ ಬರೋಣ. ಸೆಕೆಂಡ್ ಕಂಡೀಷನ್ ವೇರಿಯಬಲ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್ಸ್. ಆದರೆ ಇಲ್ಲಿ ನೋಡಿದರೆ y ಅನ್ನೋದೇನು ಡಿಪೆಂಡೆಂಟ್ ವೇರಿಯಬಲ್ಲು, ಅದರದ್ದು ಅದರದ್ದು ಡೆರಿವೇಟಿವ್ dy/dx ಇದೇ ತಾನೇ ಇಲ್ಲೇ. ಓಕೆ, ಇದ್ರದ್ದು ಏನಾಗುತ್ತೆ, ನಾಟ್ ಲೀನಿಯರ್. ದಿಸ್ ಈಸ್ ಆಲ್ಸೋ ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್. ಈ ಕ್ವಶನ್ ನೋಡಿ, ಈ ಕ್ವಶನಲ್ಲಿ y∭ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ y ಡ್ಯಾಶ್ ಈಕ್ವಲ್ ಟು 0 ಈಸ್ ಲೀನಿಯರ್ ಆರ್ ನಾಟ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಫಸ್ಟು ಇದರದ್ದು
ಪವರ್ ಇದರ ಡೆರಿವೇಟಿವ್ಸ್ ನೋಡಿ ಸೊಲ್ಯೂಷನ್ನು y ತ್ರಿಬಲ್ ಡ್ಯಾಶ್ ನಥಿಂಗ್ ಬಟ್ ಇದನ್ನು ನಾವು d3y/dx3 ಅಂತಲೂ ಬರ್ಕೊಬೋದು ಪ್ಲಸ್ ಸ್ಕ್ವೇರ್ ರೂಟ್ ಆಫ್ y ಡ್ಯಾಶ್ ಅಂದರೆ dy/dx ಈಕ್ವಲ್ ಟು 0 ತಾನೆ ಕರೆಕ್ಟಾ. ಇವಾಗ ನಾವು ಫಸ್ಟ್ ಏನು ಮಾಡಬೇಕು, ಇದ್ರ ಪವರ್ ಏನಿದೆ ನೋಡ್ಕೊಳ್ಳಿ. ಫಸ್ಟ್ ಕಂಡೀಷನ್ ಏನು, ಇದ್ರ ಪವರ್ ಚೆಕ್ ಮಾಡಬೇಕು. ಇದ್ರ ಪವರ್ ಅನ್ನೋದು ಇದ್ರ ಪವರ್ 1 ಇದೆ, ಬಟ್ ಇದ್ರ ಪವರ್ ಅನ್ನೋದು ಈ ಸ್ಕ್ವೇರ್ ರೂಟ್ನ ನಾವು ಹೋಲ್ ರೇಸ್ ಟು ದ ಪವರ್ 1/2 ಅಂತ ಬರ್ಕೊಬೋದು. ಓಕೆ, ಯಾವತ್ತೂ ನೆನಪಿಟ್ಕೊಳ್ಳಿ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂದರೆ ಎಕ್ಸ್ ರೇಸ್ ಟು ದ ಪವರ್ 1/2, ಅದೇ ಕ್ಯೂಬ್ ರೂಟ್ ಆಫ್ ಎಕ್ಸ್ ಅಂದರೆ ಅದರ ಮೀನಿಂಗ್ ಎಕ್ಸ್ ರೇಸ್ ಟು ದ ಪವರ್ 1/3, ಅದೇ nth ರೂಟ್ ಆಫ್ ಎಕ್ಸ್ ಇದೆ ಅಂದ್ಕೊಳ್ಳಿ, ಅದನ್ನು ಎಕ್ಸ್ ರೇಸ್ ಟು ದ ಪವರ್ 1/n ಅಂತ ಬರ್ಕೊಬೋದು. ಅಂದರೆ ಇದು ಸ್ಕ್ವೇರ್ ರೂಟ್ ಇರೋದೆ, ಇದನ್ನು 1/2 ಅಂತ ನಾನು ಬರ್ಕೊತೀನಿ. ಅದೇ ಇದ್ರ ಪವರ್ ಅನ್ನೋದು 1/2 ಇದೆ. ಓಕೆ, 1/2 ಇದೆ, ಫ್ರ್ಯಾಕ್ಷನ್ ಪವರ್ ಇದೆ. ಅವಾಗ ಇದನ್ನು ನಾವೇನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ನಾನು ಆರ್ಡರ್ ಆ್ಯಂಡ್ ಡಿಗ್ರಿ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಯಾವಾಗಾದರೂ ನಮಗೆ ಪವರ್ ಅನ್ನೋದು ಫ್ರ್ಯಾಕ್ಷನ್ ಪವರ್ ಕೊಟ್ಟರೆ ಅದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. d3y/dx3 ಇದು ಆ ಸೈಡ್ ಹೋದರೆ ಮೈನಸ್ ಆಫ್ dy/dx ಪವರ್ ಆಫ್ 1/2. ಇವಾಗ ಈ ಫ್ರ್ಯಾಕ್ಷನಲ್ಲಿರೋ ಪವರ್ನ ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಅದರಿಂದ ನಾನು ಪವರ್ 2ನ ಮಲ್ಟಿಪ್ಲೈ ಮಾಡ್ತೀನಿ ಬೋತ್ ಸೈಡ್. ಅವಾಗ d3y/dx3 ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಸ್ಕ್ವೇರ್. ಓಕೆ, ಅಂದರೆ ನಮಗೆ ಪಾಸಿಟಿವೇ ಬರುತ್ತೆ. ಇದು ನಮಗೆ 2 ಕ್ಯಾನ್ಸಲ್ ಆಗುತ್ತೆ. ಇದು dy/dx ಹೋಲ್ ರೇಸ್ ಟು ದ ಪವರ್ 1. ಅಂದರೆ ಇವಾಗ ಗಮನಿಸಿ, ಇವಾಗ ಇದು ಡೆರಿವೇಟಿವ್. ಓಕೆ, ಅದ್ರ ಪವರ್ ಎಷ್ಟಿದೆ, 2 ಇದೆ. ನಮಗೆ ಅದರ ಡೆರಿವೇಟಿವ್ ಪವರ್ಸ್ ಏನಿರಬೇಕು, ಒಂದೇ ಇರಬೇಕು. ಓಕೆ, ಅಂದರೆ ಇದು ಡಿಗ್ರಿ ಆಗುತ್ತೆ. ಅದ್ರ ಪವರ್ ಎಷ್ಟು, 2 ಇದೆ. ಓಕೆ, ನಮ್ಗೆ ಒಂದೇ ಇರಬೇಕು ತಾನೆ. ಆವಾಗ ಇದೇನಾಗುತ್ತೆ, ನಾಟ್. ಈ ಕ್ವಶನ್ ನೋಡಿ, ಈ ಕ್ವಶನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಲೀನಿಯರ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಕ್ವಶನಲ್ಲಿ y ಇಂಟು ವೈ ಡ್ಯಾಶ್ ಪ್ಲಸ್ ಲಾಗ್ ಎಕ್ಸ್ ಇಂಟು ವೈ ಈಕ್ವಲ್ ಟು 0. ನಾವು ಫಸ್ಟ್ ಕಂಡೀಷನ್ ಚೆಕ್ ಮಾಡಬೇಕು. ಫಸ್ಟ್ ಕಂಡೀಷನ್ನು ಅದ್ರ ಪವರ್ಸ್ ಡಿಪೆಂಡೆಂಟ್ ವೇರಿಯಬಲ್ ಏನಿಲ್ಲಿ ವೈ ಡ್ಯಾಶ್ ನಥಿಂಗ್ ಬಟ್ dy/dx. ವೈ ಡ್ಯಾಶ್ ಅಂದರೆ ಏನು, dy/dx. ಆಗ ನೋಡ್ಕೊಂಡ್ರೆ ವೈ ಅನ್ನೋದೇನು ಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ಓಕೆ, ಡಿಪೆಂಡೆಂಟ್ ವೇರಿಯಬಲ್ ಅದ್ರ ಪವರ್ಸ್ ಒಂದೊಂದಿದೆಯಾ ಅಂತ ನೋಡ್ಕೊಬೇಕು. ನೋಡಿ, ವೈ ಪವರ್ 1 ಇದೆ, ಇದ್ರ ಪವರ್ ಕೂಡ 1 ಇದೆ. ಓಕೆ, ಲಾಗ್ ಎಕ್ಸು ವೈ ಪವರ್ ಕೂಡ 1 ಇದೆ. ಓಕೆ, ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೆಕೆಂಡ್ ಕಂಡೀಷನ್ ಬರೋಣ. ಸೆಕೆಂಡ್ ಕಂಡೀಷನಲ್ಲಿ ಡಿಪೆಂಡೆಂಟ್ ವೇರಿಯಬಲ್ಲು ಅದ್ರ ಡೆರಿವೇಟಿವ್ಸು ಪ್ರಾಡಕ್ಟಲ್ಲಿ ಇರಬಾರ್ದು. ಆದರೆ ನೋಡಿ, ಇದು ಡಿಪೆಂಡೆಂಟ್ ವೇರಿಯಬಲ್, ಅದರ ಡೆರಿವೇಟಿವ್ ಪ್ರಾಡಕ್ಟಲ್ಲಿದೆಯಾ, ಇದು ನಮಗೆ ಪ್ರಾಡಕ್ಟಲ್ಲಿದೆ. ಅದರಿಂದ ಇದು ನಾಟ್ ಎ ಲೀನಿಯರ್ ಆಗುತ್ತೆ. ಇದು ನಾಟ್ ಲೀನಿಯರ್. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದರೆ d3y/dx3 ಇದೆ ಪ್ಲಸ್ d2y/dx2 dy/dx. ಇದರಲ್ಲಿ ಇದ್ರ ಪವರ್ಸ್ ನೋಡಿದರೆ 1 ಇದೆ. ಓಕೆ, ಬಟ್ ಇವೆರಡು ಪ್ರಾಡಕ್ಟಲ್ಲಿದೆ. ಡೆರಿವೇಟಿವ್ಸ್ ಅನ್ನೋದು ಪ್ರಾಡಕ್ಟಲ್ಲಿದೆ. ನೋಡಿ, ಡೆರಿವೇಟಿವ್ಸ್ ಅನ್ನೋದು ಪ್ರಾಡಕ್ಟಲ್ಲಿದೆ. ಅದರಿಂದ ಇದು ನಮಗೆ ನಾಟ್ ಲೀನಿಯರ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟು ಥರ್ಡ್ ಕ್ವಶನ್ ನೋಡಿ, d3y/dx3 ಪ್ಲಸ್ d2y/dx2 ಪ್ಲಸ್ y² ಈಕ್ವಲ್ ಟು x² ಪ್ಲಸ್ 3x ಇದೆ. ಇವಾಗ ಇದ್ರ ಪವರ್ಸ್ ಚೆಕ್ ಮಾಡೋಣ. ಇದ್ರ ಪವರ್ 1 ಇದೆ, ಬಟ್ ಇದ್ರ ಪವರ್ 2 ಇದೆ. ವೈದು ಪವರ್ ಡಿಪೆಂಡೆಂಟ್ ವೇರಿಯಬಲ್ ಪವರ್ ಅನ್ನೋದು 2 ಇದೆ. ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಪವರ್ ಅನ್ನೋದು ಒಂದೇ ಇರಬೇಕು. ಓಕೆ, ಇದ್ರ ಪವರ್ 2 ಇದೆ. ಅದರಿಂದ ಇಟ್ ಈಸ್ ಆಲ್ಸೋ ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಇದು ಕೂಡ ನಮಗೆ ಲೀನಿಯರ್ ಆಗಲ್ಲ. ಇನ್ನು ಥರ್ಡ್ ಕ್ವಶನ್ ಬಂದರೆ ಇಲ್ಲಿ ಎಕ್ಸ್, ಓಕೆ, d3y/dx3 ಪ್ಲಸ್ d2y/dx2 ಈಕ್ವಲ್ ಟು e⁻x ಇದೆ. ಇದ್ರ ಪವರ್ಸ್ ಚೆಕ್ ಮಾಡೋಣ. 1 ಇದೆ, ಇದ್ರ ಪವರ್ಸ್ 1 ಇದೆ. ಆ್ಯಂಡ್ ಸೆಕೆಂಡ್ ಕಂಡೀಷನ್ ನಮಗೆ ಡಿಪೆಂಡೆಂಟ್ ವೇರಿಯಬಲ್ಲು ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್ ಅದರ ಡೆರಿವೇಟಿವ್ಸ್ ಪ್ರಾಡಕ್ಟಲ್ಲಿಲ್ಲ. ಓಕೆ, ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಈ ಒಂದು ಡಿಫರೆನ್ಷಿಯಲ್ ಇಕ್ವೇಷನು. ಅದರಿಂದ ಇದು ಲೀನಿಯರ್ ಆಗುತ್ತೆ. ಇದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ ನಮಗೆ. ಇದು ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಇನ್ನು ಲಾಸ್ಟ್ ಕ್ವಶನ್ಗೆ ಬಂದರೆ d2y/dx2 ಪ್ಲಸ್ dy/dx ಈಕ್ವಲ್ ಟು ಲಾಗ್ ಎಕ್ಸ್. ಓಕೆ, ಇದ್ರ ಪವರ್ಸ್ ಚೆಕ್ ಮಾಡಿ. ಇದ್ರ ಪವರ್ಸ್ ಏನಿದೆ 1 ಇದೆ. ಓಕೆ, ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿತು, ಮತ್ತು ಸೆಕೆಂಡ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಓಕೆ, ಡಿಪೆಂಡೆಂಟ್ ವೇರಿಯಬಲ್ ಇದ್ರ ಡೆರಿವೇಟಿವ್ಸು ಪ್ರಾಡಕ್ಟಲ್ಲಿ ಇಲ್ಲ ನಮಗೆ ಇದರಲ್ಲಿ. ಓಕೆ, ಸೆಕೆಂಡ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಅದರಿಂದ ಇದು ಲೀನಿಯರ್ ಆಗುತ್ತೆ.
ಇದರಲ್ಲೂ ಕೂಡ ಇದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ. ಓಕೆ, ಇದು ನಮಗೆ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ಗೊತ್ತಾಯ್ತಲ್ಲ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.